ಹಾಗಂತ ಹೂ ಕಟ್ಟೋದು ಬಿಡ್ಲಿಲ್ಲ ನಾನು. ವೆಂಕಿ, ಈಗ ನೋಡು, ಕಣ್ಣು ಇರೋರ್ಗಿಂತ ತುಂಬಾ ಚೆನ್ನಾಗಿ ಹೂವ ಕಟ್ಟಿದೀನಿ. ನೋಡು. ಹೂ ಕಣವ, ನೀನು ಚೆನ್ನಾಗಿ ಹೂ ಕಟ್ತೀಯ ಅಂತಾನೆ ನಿನ್ನ ಹೂ ಕಟ್ಟಕ್ ಬಿಟ್ಬಿಟ್ಟು ನಾನ್ ಪೋಣಿಸ್ತಾ ಇರೋದು. ಏನಾದ್ರೂ ಪೋಣಿಸುವಾಗ ನಿನ್ ಕೈಗೆ ಚುಚ್ಕೊಂಡು ನಿಂಗ್ ನೋವಾಗ್ಬಿಟ್ರೆ ನನ್ ಕೈಲ ನೋಡಕ್ ಆಗಕ್ಕಿಲ್ಲ. ಅದಕ್ಕೆ ಹೇಳಿದ್ದು ಬೇಡ ಅಂತ. ನನಗೂ ಅರ್ಥ ಆಯ್ತದೆ ಮಗ, ಅದಕ್ಕೆ ಅಲ್ವೇ ನೀನ್ ಪೋಣಿಸ್ಬೇಡ ಅಂತ ಹೇಳಿದ್ರೆ ನಾನು ಹೂವ ಕಟ್ತಾ ಇದ್ದೀನಿ. ಹಾಗಂತ ನೀನು ನೋಡ್ಕೊಂಡ್ ಪೋಣಿಸು. ಸೂಜಿ ಕೈಗೆ ಚುಚ್ಕೊಂಡ್ರೆ ಎಷ್ಟು ನೋವಾಯ್ತದೆ ಅಂತ ನನಗ್ ಗೊತ್ತು ಕಣವ. ಅವೋ, ನೀನ್ ಕಲ್ಸಿರೋ ವಿದ್ಯೆ ಇದು. ಅಷ್ಟು ಸುಲಭವಾಗಿ ಯಾಮಾರ್ಬಿಡ್ತೀನಾ? ನೀನು ಹೂ ಕಟ್ಟೋದ್ ಕಲಿಬೇಕಾ? ನಿನಗೆ ಯಾಕೆ ವೆಂಕಿ? ನಾವಾದ್ರೆ ಹೂ ಮಾರೋರು, ನಾವ್ ಇದನ್ನ ಕಲೀಲೇಬೇಕು. ನೀನ್ ಕಲ್ತ ಏನ್ ಮಾಡ್ತೀಯಾ? ಬೇಡ. ಚೆಲ್ವಿ, ಪಾಪ ಹೂ ಕಟ್ಟೋದು ಕಲಿಬೇಕು ಅಂತ ಆಸೆ ಪಡ್ತಾವನೆ ವೆಂಕಿ. ಹೇಳ್ಕೊಡವ. ಬೈಲ್, ಹೂ ಕಟ್ಟೋದು ಆಮೇಲೆ, ಮೊದ್ಲು ಪೋಣ್ಸದ್ನ ಕಲಿ. ಹಾ, ದೇವ್ರೆ, ಇಷ್ಟು ವರ್ಷ ಆದ್ಮೇಲೆ ನಿನ್ನನ್ನು ನೋಡೋ ಭಾಗ್ಯ ಕರುಣಿಸಿದ್ಯಾ. ಮನೆಯವ್ರಿಗೆಲ್ರಿಗೂ ಒಳ್ಳೇದು ಮಾಡು. ದೂರ ಆಗಿರೋ ಸಂಬಂಧಗಳನ್ನ ಹತ್ರ ಮಾಡು. ಹರೀಶಾ, ಸಿಂಚನ ಇಲ್ಲಿ ಕಾಣಿಸ್ತಾ ಇಲ್ಲ. ಅವ್ರ ಅಪ್ಪ ಅಮ್ಮನ ಜೊತೆ ಬರ್ತೀನಿ ಅಂತ ಹೇಳಿದ್ಲು. ಬರ್ತಾ ಇರ್ಬೋದು. ಅದ್ಕೆ ಇಲ್ಲೋ? ಇಲ್ಲ ಹೋಗಿರ್ಬೇಕಣ್ಣ. ಇನ್ನೇನು ಬರ್ಬೋದು. ಅಲ್ಲ, ಈ ಜಾತ್ರೆ ಉತ್ಸವ ಅಂತ ಇಷ್ಟೆಲ್ಲ ಖರ್ಚು ಮಾಡೋ ಬದಲು ಒಂದು ಫ್ಲೋರ್ ಮನೆ ಕಟ್ಸ್ಬೋದಾಗಿತ್ತು. ಶೂ, ಯಾಕಪ್ಪ ದೇವ್ರ ವಿಷಯದಲ್ಲಿ ಹೀಗೆಲ್ಲ ಮಾತಾಡ್ತಿದ್ಯಾ? ತಪ್ಪಾಯ್ತು ಅಂತ ಕೇಳ್ಕೊ. ತಪ್ಪಾಯ್ತು. ಅರ್ಚಕರೇ, ಇವಳು ನನ್ನ ಮಗಳು ಭಾವನಾ ಅಂತ. ಇವಳಿಗೆ ಕಂಕಣ ಬಲನೇ ಕೂಡ್ ಬರ್ತಾ ಇಲ್ಲ. ಅದಕ್ಕೆ ಇವಳು ಜಾತಕದಲ್ಲಿರೋ ದೋಷಕ್ಕೆ ಏನಾದ್ರೂ ಪೂಜೆ ಮಾಡಿಸ್ಬೇಕಾಗಿತ್ತು. ಅಮ್ಮ, ಈಗ ಯಾಕಮ್ಮ ಇದೆಲ್ಲ? ಸುಮ್ಮನಿರು. ಹೇಗಮ್ಮ ಸುಮ್ನಿರಕ್ಕಾಗತ್ತೆ? ಎಲ್ಲ ಹೆಣ್ಮಕ್ಳು ಮದ್ವೆ ಆಗ್ತಿರುವಾಗ ನೀನೊಬ್ಳು ಹೀಗಿರೋದನ್ನ ನೋಡಕ್ಕಾಗತ್ತಾ? ಶಾಸ್ತ್ರಿಗಳೇ, ಒಂದ್ ಪೂಜೆ ಮಾಡ್ಕೊಡ್ಬೋದಾ? ಖಂಡಿತವಾಗ್ಲೂ ಮಾಡ್ಬೋದಮ್ಮ. ಇವತ್ತು ಸಂಜೆ ದೇವ್ರ ಉತ್ಸವ ಇದೆ. ಆ ಸಮಯಕ್ಕೆ ಸರಿಯಾಗಿ ಕಂಕಣ ಪೂಜೆ ಮಾಡಿಸೋಕೆ ಸಮಯ ಪ್ರಶಸ್ತವಾಗಿರ್ತದೆ. ಆ ಸಮಯಕ್ಕೆ ಸರಿಯಾಗಿ ಕಂಕಣ ಪೂಜೆ ಮಾಡಿಸಿ ನಿಮ್ಮ ಮಗಳಿಗೆ ಖಂಡಿತವಾಗಿ ಮಾಂಗಲ್ಯ ಭಾಗ್ಯ ಕೂಡಿ ಬರ್ತಮ್ಮ. ಇದು ಈ ದೇವ್ರ ಮಹಿಮೆ.
ಲಕ್ಷ್ಮತೆ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಆರಾಮ? ಏನ್ ಗೌಡ್ರೆ ಆರಾಮ? ನಮಸ್ಕಾರ, ಚೆನ್ನಾಗಿದ್ದೀರಾ? ನಮಸ್ಕಾರ ಮೇಡಮ್ ಅವರೇ, ಚೆನ್ನಾಗಿದ್ದೀನಿ. ದೇವ್ರೆ, ನನ್ನ ಕಮ್ಲಿಗೆ ಒಳ್ಳೆ ಬುದ್ಧಿ ಕೊಟ್ಬಿಟ್ಟ. ಇವರು ಇವನು ನನ್ನ ಫ್ರೆಂಡು. ಓಹೋ, ಮುಖದ ಮೇಲೆ ಏನೋ ಆಗಿದೆ. ಅದು ಮೊನ್ನೆ ರಾತ್ರಿ ಯಾರನ್ನ ಕಾಪಾಡ್ಕೋಗಿ ಪಾಪ ಅವನೇ ಬಿದ್ದು ಬಂದ್ಬಿಟ್ಟು ಅವನೇ. ಓಹೋ, ಅದು ಬಿದ್ದಂಗಿಲ್ಲ, ಯಾರೋ ಕಜ್ಜಾಯ ಕೊಟ್ಟಂಗಿದೆ. ಇಲ್ಲ ಬಾವ, ಹಂಗೇನು ಇಲ್ಲ. ಸರ್ ನಮಸ್ಕಾರ. ನೀವೇನಿಲ್ಲಿ ಹೀಗೆ? ಇದೇ ಗೊತ್ತ, ನಿಮ್ಮ ಮಾವನವ್ರು ನಮ್ಮನ್ನ ಸರ್ ಸರ್ ಅಂತ ಕರೀತವ್ರೆ. ಮೊನ್ನೆ ರಾತ್ರಿ ಪೊಲೀಸ್ ಡ್ರೆಸ್ ಹಾಕೊಂಡು ನೀವೇ ಅಲ್ವೇನ್ರ ಬಂದಿದ್ದು, ಏನಾದ್ರು ಮ್ಯಾನೇಜ್ ಮಾಡ್ರ? ಅದೇ ಇವತ್ತು ಉತ್ಸವ ನಡೀತದಲ್ಲ, ಏನಾರ ಗಲಾಟೆ ಗಸ್ತಿ ಆಗ್ಬಿಟ್ಟದು ಅಂತ ಮಫ್ತಿಲ್ ಬಂದವ್ರೆ ಅಲ್ವಾ ಸರ್? ಜಗಳ, ಜಾತ್ರೆ, ಸರ್ ಸಾಕು. ಸರಿ ಲಕ್ಷ್ಮತೆ, ಅಲ್ಲಿ ವ್ಯವಸ್ಥೆ ಏನಾಯ್ತದೆ ಅಂತ ನೋಡ್ಬೇಕು, ನಾನು ಮತ್ತೆ ಸಿಗ್ತೀನಿ. ಸ್ವಲ್ಪ ಪ್ರಸಾದ ತಗೊಬನ್ನಿ. ಇಲ್ಲ, ಆಮೇಲೆ ಸಿಗ್ತೀವಿ. ಅವರಿಬ್ರು ಪೊಲೀಸಾ? ನನಗಂತೂ ಯಾವ ಕಡೆ ಅವರಿಬ್ರು ಪೊಲೀಸ್ ಅಂತ ಅನಿಸ್ತಿಲ್ಲ. ಅಲ್ಲ, ಅವ್ರ ಪೊಲೀಸ್ ಕೆಲಸ ಹೆಂಗ್ ಕೊಟ್ರು? ಸುಮ್ಮನೆ ಇವಳ ಎಲ್ಲ ಗೊತ್ತಾಗ್ಬಿಡುತ್ತೆ ಅವಳಿಗೆ. ದೊಡ್ಡ CID ಅವಳು. ತಿನ್ನು ಪ್ರಸಾದ ತಿನ್ನು.